ರಾಮಲಿಂಗಾರೆಡ್ಡಿ ಅವರು ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಜೊತೆಗಿನ ಸಭೆ ಬಳಿಕ ಸಿಎಂ ಡಿಕೆಶಿ ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಮುನಿಸಿತ್ತು, ರಾಜೀನಾಮೆ ಕೊಟ್ಟಿದ್ರು, ಅವರು ತನ್ನ ನೋವನ್ನು ಹೇಳಿಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಜೊತೆಗಿನ ಸಭೆ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರೋ ಪ್ರತಿಕ್ರಿಯೆ ಇದು. ನಾವು ಕಾಂಗ್ರೆಸ್ನಲ್ಲಿ ಬೆಳೆದವರು, ಪಕ್ಷವನ್ನ ಉಳಿಸ್ತಿರೋರು, ಬೆಂಗಳೂರಿಗೆ ಒಳ್ಳೆಯದಾಗಬೇಕು ಅನ್ನೋರು, ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಹೇಳಿಲ್ಲ, ಮಿಸ್ಕಮ್ಯುನಿಕೇಶನ್ ಆಗಿದೆ, ನಾವು ಎಲ್ಲವನ್ನ ಸರಿ ಮಾಡ್ತೇವೆ. ರಾಮಲಿಂಗಾರೆಡ್ಡಿ ಜೊತೆಗಿನ ಸಭೆ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೈಡ್ರಾಮಾ ಸಾಕಷ್ಟು ನಡೆದಿತ್ತು, ರಾಮಲಿಂಗಾರೆಡ್ಡಿ ಅವರು ಮುನಿಸಿಕೊಂಡಿದ್ರು, ಸಂಧಾನ ಸಕ್ಸಸ್ ಆದಂತೆ ಕಾಣ್ತಾ ಇದೆ. ಇತ್ತ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ರಾಮಲಿಂಗಾರೆಡ್ಡಿ ಅವರು ನೋವನ್ನು ಹೇಳಿಕೊಂಡಿದ್ದಾರೆ. ಹಾಗೆಯೇ ನಾವು ಕಾಂಗ್ರೆಸ್ನಲ್ಲಿ ಬೆಳೆದವರು, ಪಕ್ಷವನ್ನ ಉಳಿಸ್ತಾ ಇರೋರು, ಬೆಂಗಳೂರಿಗೆ ಒಳ್ಳೆಯದಾಗಬೇಕು ಅಂತ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಿಸ್ಕಮ್ಯುನಿಕೇಶನ್ ಆಗಿದೆ, ಎಲ್ಲವನ್ನು ಕೂಡ ಸರಿ ಮಾಡುವ ಕೆಲಸ ಆಗತ್ತೆ ಅಂಥೇಳಿ ಸಭೆ ಬಳಿಕ, ರಾಮಲಿಂಗಾರೆಡ್ಡಿ ಅವರ ಜೊತೆಗಿನ ಸಂಧಾನ ಸಭೆ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರೋ. ಸಾಕಷ್ಟು ಜಟಾಪಟಿಗಳು ನಡೆದಿತ್ತು, ಚರ್ಚೆಗಳು ಜೋರಾಗಿ ಆಗ್ತಾ ಇತ್ತು. ರಾಮಲಿಂಗಾರೆಡ್ಡಿ ಅವರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಬಹುದಾ ಅಥವಾ ತಮ್ಮ ನಿರ್ಧಾರಕ್ಕೆ ದೃಢವಾಗಿದ್ದಾರಾ, ಹೀಗೆ ಅನೇಕ ರೀತಿಯ ಚರ್ಚೆಗಳಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟ ಬಳಿಕ ಅವರು ಯಾರ ಸಂಪರ್ಕಕ್ಕೂ ಸಿಗಲಿಲ್ಲ. ಮಳೆ ಗುಡುಗು, ಸೂರ್ಯ ಹುಟ್ಟೋದು, ಮುಳುಗೋದು, ಇದೆಲ್ಲ ಆಗ್ತಾ ಇರಬೇಕು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಾನು ರಾಮಲಿಂಗಾರೆಡ್ಡಿ ಮತ್ತು ರೇವಣ್ಣ 80ರಿಂದ ಸ್ನೇಹಿತರು, ನಾನು ಮುಖ್ಯಮಂತ್ರಿ, ಅವರು ಸಚಿವರು, ನಾವು ಫ್ರೆಂಡ್ಸ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಫ್ಯಾಮಿಲಿ ಪ್ರಾಬ್ಲಮ್, ಏನು ಸಮಸ್ಯೆ ಆಗೋದಿಲ್ಲ. ರಾಮಲಿಂಗಾರೆಡ್ಡಿ ಜೊತೆಗಿನ ಸಭೆ ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರೋ ಪ್ರತಿಕ್ರಿಯೆ ಇದು. ಸಂಧಾನ ಸಭೆ ಸಕ್ಸಸ್ ಆಗಿದೆ, ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಖಾತೆ ಬದಲಾವಣೆಗೆ ಒಪ್ಕೊಂಡಿದ್ದಾರೆ ಸರ್. ಹೇಳ್ಕೊಂಡಿದ್ದಾರೆ ಮಿಸ್ಕಮ್ಯುನಿಕೇಶನ್, ಅದೇ ಕಥೆಯಲ್ಲಿ ಕಟ್ಟಿ ನಿಮ್ಗೆ ಹೇಳಕ್ ಆಯ್ತದ? ಓಲಿ ಮೀಡಿಯಾಗೆ ಖಾತೆ ವಿಚಾರ, ಮತ್ತೊಂದು ವಿಚಾರ, ಏನ್ ಮಾತಾಡೋದು, ಏನಿಲ್ಲ ಮಾಡೋದು ಅಂತ ಹೇಳಕ್ ಆಗ್ತದ? ವಿಚಾರವಾಗಿ ಸರ್ ಸಾಕಷ್ಟು ಬೆಳಗಿಂದ ದೊಡ್ಡ ಬೆಳವಣಿಗೆ ಆಗ್ತಾ ಇರ್ಬೇಕು. ಚೀಫ್